ಎಲ್ಲರಿಗೂ ನಮಸ್ತೆ. ರಾಮನ ಮಹಿಮೆ ಅತೀವವಾದದ್ದು. ಹಾಗಂತ ನಮ್ಮ ಹಿರಿಯರು ಹೇಳ್ತಾರೆ, ರಾಮನಾಮ ಜಪ ಮಾಡಿದ್ರೆ ಸಾಕು, ರಾಮ 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 ಅಂತ ಹೇಳಿದ್ರೆ ಸಾಕು ನಮಗೆ ಪುಣ್ಯ ಲಭಿಸತ್ತೆ ಅಂತ ಹೇಳ್ತಾರೆ. ಆದ್ರಿಂದಲೇ ಅಲ್ವಾ ದಾಸರು ಕೂಡ ಹೇಳಿದರು, ನೀನ್ ಯಾಕೋ ನಿನ್ನ ಹಂಗೆ ಯಾಕೋ ನಿನ್ನ ನಾಮದ ಬಲ ಹೊಂದಿದ್ದರೆ ಸಾಕು ಅಂತ ಹೇಳಿ. ಹೌದು, ರಾಮನಾಮ ಅಷ್ಟು ಶಕ್ತಿಯುತವಾದದ್ದು. ರಾಮನಾಮ ಜಪದಿಂದ ನಮಗೆ ಪುಣ್ಯ ಲಭಿಸತ್ತೆ ನಿಜ. ಹಾಗಂತ ರಾಮನಾಮ ಜಪವನ್ನ ನಾವು ಮಾಡ್ತಾ ಇರಕ್ಕಾಗತ್ತಾ? ಆಗಲ್ಲ ಅಲ್ವಾ? ಹಾಗಾಗಿ ನಾವು ಮಾಡೋ ಪ್ರತಿ ಕೆಲಸದಲ್ಲೂ ಕೂಡ ರಾಮ 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 ಅನ್ನೋ ಒಂದು ಪದ ಉಚ್ಚಾರಣೆ ಆದ್ರೆ ಸಾಕು, ಅದರಿಂದ ನಮಗೆ ಮುಕ್ತಿ ಸಿಗತ್ತೆ. ಇದನ್ನ ನಾನು ಹೇಳ್ತಾ ಇಲ್ಲ, ಒಂದು ಶ್ಲೋಕ ಹೇಳ್ತಾ ಇದೆ, ಇಲ್ಲಿ ಕೇಳಿ. ಶ್ಲೋಕ ಯಾವ್ದಪ್ಪ ಅಂತಂದ್ರೆ, ವನೇ ಚ ರಾಮೋ ವಸು ಚ ರಾಮಃ ನದಿಸ್ಥ ರಾಮೋ ನ ಭಯಂ ಸ್ಮರಾಮಃ ಇತೀರಯಂತೋಪಿ ವನೇ ಕಿರಾತಃ ಮುಕ್ತಿಂ ಗತಾ ನಾಮ ಪದಾನುಸಂಗತಾಂ. ಇದರರ್ಥ, ಕಾಡಿನಲ್ಲಿ ಕಿರಾತರು ಓಡಾಡ್ತಾ ಇರ್ತಾರೆ. ಅವರು ಕಾಡಿನಲ್ಲಿ ತಿರುಗಾಡ್ತಾ ಇರ್ತೀವಿ. ಚರಾಮೋ ವನೇ ಚರಾಮೋ ವಸು ಚರಾಮಃ ಅಹರಾಮಃ ಅಂತ ಹೇಳ್ಬಿಟ್ಟು ಎರಡನೇ ಪದ ಹೇಳ್ತಾರೆ. ಅಹರಾಮಃ ಅಂದ್ರೆ ದೋಚ್ತೀವಿ ಅಂತ ಹೇಳ್ತಾರೆ, ಸಂಪತ್ತನ್ನ ತರ್ತೀವಿ ಅಂತ ಹೇಳ್ತಾರೆ. ನದಿಯನ್ನ ದಾಟ್ತೀವಿ, ನದಿಸ್ತರಾಮೋ ನದಿಯನ್ನ ದಾಟ್ತೇವೆ ಅಂತ ಹೇಳ್ತಾರೆ. ಅದರಲ್ಲಿ ತರಾಮ ಅನ್ನೋ ಒಂದು ಪದ. ನಭಯಂ ಸ್ಮರಾಮಃ ಭಯವನ್ನೇ ಸ್ಮರಿಸೋದಿಲ್ಲ, ಸ್ಮರಾಮಃ ಇಷ್ಟರಲ್ಲಿ ಪದಗಳಲ್ಲಿ ಬಿಡಿಸಿ ಹೇಳಿ. ಚರಾಮೋ ಚ ರಾಮೋ ರಾಮ, ಅಹರಾಮಃ ರಾಮಃ, ತರಾಮಃ ರಾಮಃ, ನ ಸ್ಮರಾಮಃ ರಾಮಃ. ಹೀಗೆ ಕಿರಾತರು ಇದನ್ನ ದಿನ ಪದೇ ಪದೇ ಹೇಳ್ತಾ 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 ರಾಮ 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 ಅನ್ನೋ ಉಚ್ಚಾರಣೆಯನ್ನು ಮಾಡ್ತಾ 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 ಆ ಕಿರಾತರಿಗೂ ಸಹ ಮುಕ್ತಿ ಅನ್ನೋದು ಸಿಗತ್ತೆ. ಇದು ರಾಮನಾಮ ಪದದ ಮಹಿಮೆ. ಈ ರಾಮನಾಮ ಪದವನ್ನ ನಾಮ ಜಪವನ್ನೇ ಮಾಡ್ತಾ ಕುಳಿತಿರ್ಬೇಕು ಅಂತ ಹೇಳ್ತಾ ಇಲ್ಲ. ನಮ್ಮ ಮಾತಾಡೋ ಮಾತಿನಲ್ಲಿ, ನಾವು ಮಾಡುವಂತಹ ಕರ್ಮ ಕಾರ್ಯಗಳಲ್ಲೂ ಸಹ ರಾಮನನ್ನ ನೆನೆಸ್ತಾ ಇದ್ರೆ ಸಾಕು, ಆ ರಾಮನಾಮದ ಪುಣ್ಯ ನಮ್ಗೆ ಲಭಿಸುತ್ತೆ. ಧನ್ಯವಾದಗಳು. ಜೈ ಶ್ರೀರಾಮ್.